ತೊಂಡೆಕಾಯಿ ಸಾಂಬಾರ್ ಮಾಡುವ ಇವತ್ತು ವಿಶೇಷವಾಗಿ ಈ ರೀತಿ ಸಾಂಬಾರ್ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಅನ್ನದ ಜೊತೆಗಂತೂ ತುಂಬಾ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಹಾಗಾದ್ರೆ ಹೇಗ್ ಮಾಡೋದಂತ ನಾನು ಇವತ್ತು ತೋರಿಸ್ಕೊಡ್ತೀನಿ, ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಮೊದಲ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನೊಂದಿಷ್ಟು ಸ್ವಲ್ಪ ತೊಂಡೆಕಾಯಿನ ತಗೊಂಡು ಅದನ್ನ ಒಂದ್ ನೀರಿಗೆ ಹಾಕಿ ನೀಟಾಗಿ ತೊಳ್ಕೊಬೇಕು. ಇದನ್ನ ಒಂದೊಂದಾಗಿ ನೀವು ತಿಕ್ಕಿ ತೊಳ್ಕೊಬೇಕಾಗತ್ತೆ. ಯಾಕಂದ್ರೆ ತೊಂಡೆಕಾಯಿ ಮೇಲ್ಗಡೆ ಒಂದ್ ಸ್ವಲ್ಪ ಕಪ್ಪು ಕಪ್ಪು ಇದೆಲ್ಲ ಇರುತ್ತೆ. ಅದನ್ನ ನೀಟಾಗಿ ತೊಳ್ಕೊಂಡು ಆದ್ಮೇಲೆ ಸೈಡ್ ನ ಈ ರೀತಿ ಕಟ್ ಮಾಡ್ಕೊಂಡು ಒಂದ್ ತೊಂಡೆಕಾಯಿಂದ ನೀವು 4 ಪೀಸ್ ಆಗಿ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಅದಾದ್ಮೇಲೆ ಒಂದ್ ನೀರಿಗೆ ಹಾಕಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಒಂದು 10 ನಿಮಿಷ ನೀವು ಸೈಡ್ ಅಲ್ಲಿ ಇಟ್ಬಿಡಿ. ಅದ್ರ ಸ್ವಲ್ಪ ನೋಳೆ ಅಂಶ ಇದ್ರೆ ಅದೆಲ್ಲ ನೀರಿಗೆ ಬಿಟ್ಕೊಂಡಿರುತ್ತೆ. ಆಮೇಲೆ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದು. ಇವಾಗ ನಾವು ಇದು ತೊಂಡೆಕಾಯಿ ಸಾಂಬಾರ್ ಮಾಡೋದಕ್ಕೆ ಬೇಕಾಗುವ ಮಸಾಲ: ಒಂದ್ ಅರ್ಧ ಈರುಳ್ಳಿ, 2 ಬೆಳ್ಳುಳ್ಳಿ, ಹಾಗೆ ಒಂದ್ 2 ಟೀ ಸ್ಪೂನ್ ಆಗುವಷ್ಟು ಧನಿಯಾ, 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ, 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದ್ 4 ರಿಂದ 5 ಮೆಂತ್ಯ ಕಾಳು, ಹಾಗೆ ಒಂದ್ 5 ಬ್ಯಾಡ್ಗೆ ಮೆಣಸು, ಒಂದ್ ಸ್ವಲ್ಪ ಹುಣಸೆ ಹಣ್ಣು, ಒಂಚೂರು ಇಂಗನ್ನ ತಗೊಳ್ಳಿ. ಇಷ್ಟ ಆಯ್ತು. ಅದಾದ್ಮೇಲೆ ಒಂದ್ ಬಾಣ್ಲೆ ತಗೊಂಡು ಕಬ್ಬಿಣ ಬಾಣ್ಲೆಲೆ ಹುರ್ಕೊಂಡಾಗ ನಿಮ್ಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕಬ್ಬಿಣ ಬಾಣ್ಲೆಲೆ ಇದ್ರೆ ತಗೊಳ್ಳಿ. ಅದನ್ನೇ ಕಬ್ಬಿಣ ಬಾಣ್ಲೆಗೆ ಹಾಕೊಂಡು ಸ್ವಲ್ಪ ಎಣ್ಣೆ, ತೆಂಗಿನ ಎಣ್ಣೆ ಇಲ್ಲ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನ ಹಾಕೊಂಡು ಸ್ವಲ್ಪ ಇದನ್ನ ನೀವು ಸಣ್ಣ ಹುರಿಯಲ್ಲೇ ಹುರ್ಕೋಬೇಕು. ಫಸ್ಟಿಗೆ ಸ್ವಲ್ಪ ಮೆಣಸನ್ನ ಹಾಕಿ ಚಂದ ಮಾಡಿ ಹುರ್ಕೊಳ್ಳಿ. ಆ ಮೆಣಸೆಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಉಳಿದ ಮಸಾಲನ್ನ ಹಾಕೊಂಡು ಅದು ಕಲರ್ ಚೇಂಜ್ ಆಗೋ ತನಕ, ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ನೀವು ಇಲ್ಲಿ ಸಣ್ಣ ಹುರಿಯಲ್ಲೇ ಹುರ್ಕೊಳ್ಳಿ. ಗಮ್ ಅಂತ ಸ್ಮೆಲ್ ಬರ್ಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ಇವಾಗ ಹುರಿದು ನಾನು ರೆಡಿ ಮಾಡಿ ಇಟ್ಕೊಂಡೆ. ಅದಾದ್ಮೇಲೆ ಒಂದ್ ಮಿಕ್ಸಿ ಜಾರಿಗೆ ಈ ಹುರಿದ ಮಸಾಲೆನೆಲ್ಲ ಹಾಕೋಬೇಕಾಗತ್ತೆ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಅರಿಶಿಣ, ಹಾಗೆ ಒಂದು 1/4 ಕಪ್ ಆಗುವಷ್ಟು ತೆಂಗಿನ ತುರಿ ಸಾಕಾಗತ್ತೆ. 1/4 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನ ತಗೊಳ್ಳಿ. ತೆಂಗಿನ ತುರಿಯನ್ನ ಹಾಕಿ ಇದನ್ನ ನೀವು ಸ್ವಲ್ಪ ನೀರನ್ನ ಸೇರಿಸಿ ಸ್ವಲ್ಪ ರುಬ್ಕೊಳ್ಳಿ. ಸ್ವಲ್ಪ ನೈಸ್ ಆಗಿ ರುಬ್ಕೋಬೇಕಾಗತ್ತೆ ಇಲ್ಲಿ. ಇದಾದ್ಮೇಲೆ ನಾನು ಇದಕ್ಕೆ ಮೊದಲೇ ಒಂದು 1/4 ಕಪ್ ಆಗುವಷ್ಟು ತೊಗರೆ ಬೇಳೆನ ಒಂದ್ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ನೆನೆಸಿ ಆದ್ಮೇಲೆ ಅದನ್ನ ಒಂದ್ ಕುಕ್ಕರಿಗೆ ಹಾಕಿ ಒಂದ್ ಟೊಮೊಟೊ ಜೊತೆಗೆ ಚಂದ ಮಾಡಿ ಒಂದ್ 4-5 ವಿಸಿಲ್ ಹಾಕಿ ಬೇಯಿಸ್ಕೊಂಡಿದೆ. ಬೆಂದಾಗಿದೆ. ಇವಾಗ ಬೆಂದ್ ರೆಡಿ ಆಯ್ತು. ಅದಕ್ಕೆ ನಾನು ತೊಳೆದಿಟ್ಟಂತಹ ತೊಂಡೆಕಾಯಿಯನ್ನ ಹಾಕಿ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರ್ ಹಾಕೊಂಡು ಅದನ್ನ ಒಂದು 3 ವಿಸಿಲ್ ನಾವು ಕೂಗ್ಸ್ಕೋಬೇಕು. ಇಲ್ಲಿ 3 ವಿಸಿಲ್ ಕೂಗ್ಸ್ಕೊಂಡ್ರೆ ಚೆನ್ನಾಗಿ ಬೆಂದು ರೆಡಿ ಆಗಿರುತ್ತೆ ತೊಂಡೆಕಾಯಿ. ಅದಾದ್ಮೇಲೆ ನಮ್ಗೆ ಒಗ್ಗರಣೆ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಸಾಸಿವೆ, ಒಂದು 4-5 ಬೆಳ್ಳುಳ್ಳಿ ಜಜ್ಜಿ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವು. ಒಂದು ಬಾಣ್ಲೆ ತಗೊಳ್ಳಿ ಅಥವಾ ಒಂದು ಬೌಲ್ ಅನ್ನ ತಗೊಂಡು ಅದಕ್ಕೆ ನೀವು ಸ್ವಲ್ಪ ಎಣ್ಣೆ, ತೆಂಗಿನ ಎಣ್ಣೆ ಇಲ್ಲ ಕಡಲೆ ಎಣ್ಣೆ, ಯಾವ್ದು ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನ ತಗೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಫಸ್ಟಿಗೆ ನೀವು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಕಲರ್ ಚೇಂಜ್ ಆಗೋ ತನಕ, ಸ್ವಲ್ಪ ಬ್ರೌನ್ ಆಗೋ ತನಕ ಹುರ್ಕೋಬೇಕಾಗುತ್ತೆ. ಅದಾದ್ಮೇಲೆ ಸಾಸಿವೆ, ಅದಾದ್ಮೇಲೆ ಸ್ವಲ್ಪ ಕರಿಬೇವು, ಇದನ್ನೆಲ್ಲ ಹಾಕಿ ಒಮ್ಮೆ ಒಗ್ಗರಣೆ ಮಾಡ್ಕೊಂಡು ಸ್ವಲ್ಪ ಲೈಟ್ ಆಗಿ ಚಟಪಟ ಅಂತ ಹೇಳ್ತಾ ಇದ್ದ ಹಾಗೆ ನೀವು ರುಬ್ಬಿಟ್ಕೊಂಡ ಮಸಾಲೆ ಇತ್ತಲ್ವಾ, ಆ ರುಬ್ಬಿಟ್ಕೊಂಡ ಮಸಾಲೆನ ಇದಕ್ಕೆ ಹಾಕಿ ಆ ಮಸಾಲೆನೂ ಕೂಡ ಸ್ವಲ್ಪ ಎಣ್ಣೆ ಜೊತೆಗೆ ಬಾಡ್ಸ್ಕೊಳ್ಳಿ. ಈ ರೀತಿ ಬಾಡ್ಸ್ಕೊಳ್ಳೋದ್ರಿಂದ ಆ ಹಸಿ ಸ್ಮೆಲ್ ಹೋಗತ್ತೆ, ಕಾಯಿದೆಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಅದಾದ್ಮೇಲೆ ಬೇಯಿಸಿದಂತಹ ತೊಗರೆಬೇಳೆ ಮತ್ತೆ ತೊಂಡೆಕಾಯಿನ ಈ ಮಸಾಲೆ ಜೊತೆಗೆ ಹಾಕಿ ನಿಮ್ಗೆ ಎಷ್ಟು ಹದ ನೀರ್ ಬೇಕು ಅಂತ ನೋಡ್ಕೊಂಡು, ಅತಿ ತೆಳು ಮಾಡಕ್ ಹೋಗ್ಬಿಡಿ ಮತ್ತೆ ಅತಿ ದಪ್ಪನೂ ಬೇಡ, ಮೀಡಿಯಂ ಆಗಿ ಇರ್ಲಿ, ಅವಾಗ ಚೆನ್ನಾಗಿರುತ್ತೆ ಸಾಂಬಾರ್. ದಪ್ಪನೂ ಇದ್ರೂ ಚೆನ್ನಾಗಿರಲ್ಲ, ಅತಿ ತೆಳು ಇದ್ರೂ ಕೂಡ ಚೆನ್ನಾಗಿ ಬರಲ್ಲ. ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀವು ಇಲ್ಲಿ ಕುದಿಸ್ಕೊಳ್ಳಿ. ಆಗಿದೆ ನೋಡಿ, ಇಷ್ಟ ಆಯ್ತು. ಎಷ್ಟು ಒಂದು ಕುದಿ ಬಂದ ತಕ್ಷಣ ನಮ್ಮ ತೊಂಡೆಕಾಯಿ ಸಾಂಬಾರ್ ರೆಡಿ ಆಯ್ತು. ಇವಾಗ ಇದನ್ನ ನೀವು ಅನ್ನ ಜೊತೆಗೆ ಕೂಡ ಸವಿಬಹುದು, ಬಾಯ್ಲ್ಡ್ ರೈಸ್ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ.